ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ನಾನು ಕುಂಟ್ತಾ ಇದ್ದೆ ನೋಡಿ, ಏನಕ್ಕಂದರೆ ನಾನು ಗೌರಿ ಇದ್ದಾರೆ. ಈಗ ನಾನು ಗೌರಿ ಇಲ್ಲಿ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಆರೋಗ್ಯ ಕೇಂದ್ರ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಅದು ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಮೊನ್ನೆ ಆಪ್ರೇಷನ್ ಆಯ್ತಾರೆ. ಯಾರು ವೀಡಿಯೋ ನೋಡಿಲ್ಲ ದಯವಿಟ್ಟು ಫಸ್ಟ್ ವೀಡಿಯೋ ನೋಡಿ. ಅದು ಹಾಸ್ಪಿಟಲ್, ಚೈನಾ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ಹೈಟೆಕ್ ಇದೆ, ಯಾವ ಥರ ಫೆಸಿಲಿಟಿ ಇದೆ, ಆಮೇಲೆ ಒಂದು ಕಾಲ್ ಆಪ್ರೇಷನ್ ಯಾವ ಥರ ಮಾಡಿದ್ರು ಅನ್ನೋದು ನೋಡಿ ಗೊತ್ತಾಗುತ್ತೆ. ಅದು ನೋಡಿ ಈ ವಿಡಿಯೋ ಕಂಟಿನ್ಯೂ ಮಾಡಿ. ನೋಡಿ ನಂದು ಕಾಲಿಂಗಿದೆ. ಗೌರಿ ಹೊಸ ಸ್ಲಿಪ್ಪರ್ ಕೊಡಿಸಿದಾಳೆ ನನಗೆ. ಮಳೆ ಬೇರೆ ಬರ್ತಾ ಇದೆ. ನಮ್ಮ ಮೇಡಮಲ್ಲಿ ಹೋಗ್ತಾ ಇದ್ದಾರೆ. ಈಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿ ವೀಡಿಯೋ ಮಾಡೋ ಕಾಲ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾದರೆ ಇಲ್ಲ, ಅಲ್ಲಿ ಹೋಗಿಸ್ಕೊಂಡು ಬನ್ನಿ. ನಮ್ಮ ಮನೆಯಿಂದ ಅದು ಓನ್ಲಿ 500 ಮೀಟರ್ಸ್ ಇದೆ. ಸೊ ಹಾಗಾಗಿ ವಾಕೇಬಲ್ ಡಿಸ್ಟೆನ್ಸ್ ಹೋಗ್ತಾ ಇದ್ದೀವಿ. ಮಳೆ ವಾತಾವರಣ ಬೇರೆ ಆಗಿದೆ. ಈ ಒಂದು ಅರ್ಧ ಗಂಟೆಯಿಂದ ಸಿಕ್ಕಾಪಟ್ಟೆ ಮಳೆ ಬಂತು, ಸ್ಟಾಪ್ ಆಗಿದೆ. ಏನಕ್ಕಂದರೆ ಮಳೆ ನಿಂತ ತಕ್ಷಣ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಅಲ್ಲಿ ಡಾಕ್ಟ್ರು ಹೇಳಿದ್ದಾರೆ ಆ ಗಾಯ ಬ್ಯಾಂಡೇಜ್ ಎಲ್ಲ ಇದೆಯಲ್ಲ ಅದರ ಆದಷ್ಟು ಡ್ರೈಯಲ್ಲಿ ಇಟ್ಕೋ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗೋಣ ಬನ್ನಿ, ನೋಡೋಣ. ಮತ್ತೆ ಪೇನ್ ಆಗುತ್ತೆ ರೀ. ನನ್ನ ಹಿಂದ್ಗಡೆಯಲ್ಲಿ ಅದು ಗಿಡ ಏನು ಕಟ್ ಮಾಡ್ತಾಯಿದ್ದಾರೆ ಅಂದರೆ ಮಳೆ ವಾತಾವರಣ ಇದೆ. ಈ ವೀಕು ನೆಕ್ಸ್ಟ್ ವೀಕೆಲ್ಲ ಫುಲ್ ಹೆವಿ ಮಳೆ ವಾತಾವರಣ ಇದೆ. ಹಾಗಾಗಿಬಿಟ್ಟು ಅವರು ಪ್ರಿಕಾಷನರಿ ಯಾವುದು ಗಿಡ ಬೀಳೋ ಥರ ಇರುತ್ತಲ್ಲ ಅದನ್ನು ಅಡ್ವಾನ್ಸ್ ಆಗಿ ಅವರು ಸೇಫ್ಟಿಗೋಸ್ಕರ ಅಡ್ವಾನ್ಸಾಗಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಹಾಸ್ಪಿಟ್ಲು ಬಂತು, ತೋರಿಸ್ತೇನೆ ಬನ್ನಿ. ಅದು ಮೇನ್ ರೋಡ್ ಕ್ರಾಸ್ ಮಾಡಿಬಿಟ್ರೆ ಬಂತು ಹಾಸ್ಪಿಟ್ಲು. ಸರಿ, ಮೆತ್ತಗೆ ಹೋಗಮ್ಮ, ವಾಕ್ ಸ್ಲೋಲಿ, ಐ ಆಮ್ ಲಿಂಪಿಂಗ್ ಹಿಯರ್. ಮೆತ್ತಗೆ ಹೋಗೋದ್ರೆ ಬೇಕಾದ ಓಡ್ತಾಳೆ, ನಕ್ರ ಮಾಡ್ತಾಳೆ, ಓಡೋಗ್ತಾಳೆ. ಈ ಜಿಬ್ರಾ ಕ್ರಾಸಿಂಗ್ ಮಾಡಿ ಆ ಮೂಲೆಯಲ್ಲಿದೆ ಅದು ಹಾಸ್ಪಿಟ್ಲು. ಇನ್ನೊಂದೇನು ವಿಚಿತ್ರಪ್ಪ ಅಂದರೆ ಅದು ಆಪ್ರೇಷನ್ ಆಯ್ತಲ್ಲ, ಕಾಲು ಆಪ್ರೇಷನ್ ಆದ ತಕ್ಷಣ ಡಾಕ್ಟ್ರು ನನಗೆ ಯಾವುದು ಆ್ಯಂಟಿಬಯೋಟಿಕ್ ಕೊಟ್ಟಿಲ್ಲ, ಪೇನ್ ಕಿಲ್ಲರ್ ಕೊಟ್ಟಿಲ್ಲ. ಅದು ಏನು ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ರೀ. ನೀವು ಕಮೆಂಟಲ್ಲಿ ಹೇಳಬೇಕು. ಕಮ್ ಗೋ ದಿಸ್ ವೇ, ಗೋ ದಿಸ್ ವೇ. Because rain, right, lot of wet there. Not convenient. Here, come. I can jump. Because here we have a good view of that. Come, we go here. ಇದೆ ಅದು ಕಮ್ಯುನಿಟಿ ಹಾಸ್ಪಿಟಲ್ ಅಂತ ಬರುತ್ತೆ. ಈಗ ನಮ್ಮ ಊರಲ್ಲಿ ದೊಡ್ಡ ಆಸ್ಪತ್ರೆ, ಚಿಕ್ಕ ಆಸ್ಪತ್ರೆ ಅಂತಾರಲ್ಲ, ಇದು ಚಿಕ್ಕ ಆಸ್ಪತ್ರೆ. ಇದು ಅಲ್ಲಿಂದ ಬರೋದೇ ಇತ್ತು. ಇಲ್ಲಿ ಯಾಕೆ ಬಂದೆಪ್ಪ ನೀನು ಅಂತ. ಏನಕ್ಕಂದರೆ ಸ್ವಲ್ಪ ಅಲ್ಲಿ ಕಸರತ್ತು ಮಾಡಬೇಕು. ಹಾಂ, ಅಯ್ಯೋ ದೇವ್ರೆ, ವೈ ಮಾಡಿ ಚಾಲೆಂಜ್ ಬೈತಾಳೆ ಗೌರಿ. ಇಲ್ಲಿ ಹೋಗಿಬಿಟ್ಟು ಮತ್ತೆ ಚೀಟಿ ಮಾಡಿಸ್ಬೇಕು. ಏನು ಮಾಡಿಸ್ಬೇಕು ನೋಡೋಣ ಬನ್ನಿ, ಕೇಳೋಣ ಬನ್ನಿ. ಒಳಗಡೆ ಚೀಟಿ ಮಾಡಿಸ್ತಾ ಇದ್ದಾಳೆ. ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ ಅವರು. ಏನೋ ಚೀಟಿನ ಮಾಡಿಸ್ತಾ ಇದ್ದಾಳೆ. ನಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಅದನ್ನು ಚೆಕ್ ಮಾಡ್ತಾರಂತೆ. ನೋಡೋಣ. ನೋಡಿ, ಚಿಕ್ಕ ಹಾಸ್ಪಿಟ್ಲ್ ಈ ಥರ ಇದೆ. ಒಳಗಡೆ ಮೇನ್ ಎಂಟ್ರೆನ್ಸ್ ಎಲ್ಲ ಈ ಥರ ಇದೆ ನೋಡಿ. ಅಂದರೆ ಒಂದು 3-4 ಜನ ಡಾಕ್ಟ್ರ್ ಇದ್ದಾರೆ. ಸಣ್ಣ ಪುಟ್ಟ ಕೆಮ್ಮು, ನೆಗಡಿ, ಜ್ವರ ಆ ಥರ ಮಾತ್ರ ಮಾಡ್ತಾರೆ. ದೊಡ್ಡ ಆಪ್ರೇಷನ್ಸ್ ಎಲ್ಲ ಏನು ಮಾಡಲ್ಲ ಇಲ್ಲಿ. ಗೌರಿ ಚೀಟಿ ಮಾಡಿಸ್ತಾ ಇದ್ದಾಳೆ. ಹೇಳಿ ಎಷ್ಟು ದುಡ್ಡು ಆಗುತ್ತಿರೋ ನಾನು ಹೇಳ್ತೀನಿ. ಯಾವುದು ಫ್ರೀ ಇಲ್ಲ ಇಲ್ಲಿ, ಪ್ರತಿಯೊಂದು ದುಡ್ಡು ಕೊಟ್ಟೆ ಮಾಡಬೇಕು. ಗೌರಿ ಸ್ಪೆಷಲ್ ನಂಗೆ ಹೊಸ ಚಪ್ಪಲಿ ಆರ್ಡರ್ ಮಾಡಿದ್ದೀನಿ ಆನ್ಲೈನಲ್ಲಿ. ಹಿಂಗಿದೆ ನೋಡಿ, ಕಮೆಂಟಲ್ಲಿ ಗೌರಿ ಹೆಂಗಿದೆ ಅನ್ನೋದು. ಅಲ್ಲಿ ನನ್ನ ಹೆಸರು ಕಾಣ್ತಾ ಇದೆ, ನನ್ನ ನಂಬರ್ ಸೆಕೆಂಡ್ ನೆಕ್ಸ್ಟ್ ನಂದೇ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಇಲ್ಲಿ ಫ್ರೀಯಾಗಿ BP ಚೆಕ್ ಮಾಡ್ಬೋದಂತೆ. ಇಲ್ಲಿ ಟಚ್ ಸ್ಕ್ರೀನ್ ಎಲ್ಲ ಇನ್ಫಾರ್ಮೇಷನ್ ಇದೆ. ಒಳಗಡೆ ಒಳ್ಳೆ AC ಇದೆ, ಕ್ಲೀನಾಗಿದೆ. ವೇಟ್, ವೈ ಯು ಚೆಕಿಂಗ್ ನೌ? ನಂದು ಬಂತು. ಫ್ರೀಯಾಗಿ BP ಚೆಕ್ ಮಾಡ್ಕೊತಿದ್ದಾರೆ. ಇಲ್ಲಿ ಆಟೋಮೆಟಿಕ್ ಮಷೀನ್ ಇದೆ. BP ಚೆಕ್ ಮಾಡ್ತಿದ್ದಾರೆ ಗೌರಿ. ಚೆಕ್ ಮಾಡ್ಕೊತಿದ್ದಾರೆ. ಪ್ಲಸ್ ಹಾರ್ಡ್ಲಿ, ಪ್ಲಸ್ ವೆರಿ ಹಾರ್ಡ್. ಚೆನ್ನಾಗಿದೆ. ಒಳಗಡೆ AC ಇದೆ, ಕ್ಲೀನಾಗಿದೆ. ಇದು ಕೂಡ ಯಾರು ಜನ ಖಾಲಿ, ಗೊತ್ತು ಯಾರೂ ಇಲ್ಲ. ಗೌರಿ BP ಬಂತು. Or like a shoe cover, it will be useful because once outside raining, right, it will be useful. Okay, madam. ಈಗ ನಂದು BP ಚೆಕ್ ಮಾಡೋಣ ಬನ್ನಿ. Just keep the hand is okay, right? ಸುಮ್ಮನೆ ಇದು ಒಳಗಡೆ ಕೈ ಹಾಕ್ಬಿಟ್ಟು ಸುಮ್ಮನೆ ಇದು ಬಟನ್ ಪ್ರೆಸ್ ಮಾಡಿಬಿಟ್ರೆ ಗುರ್ರ ಅಂತ ಚೆಕ್ ಮಾಡ್ತಾ ಇದ್ದು. ನೋಡಿ ನಂದು BP ಕಮೆಂಟಲ್ಲಿ ಹೇಳಿ, ನಾರ್ಮಲ್ ಇದೆ ಅಬ್ನಾರ್ಮಲ್ ಇದೆ ಏನದು ನನಗಂತೂ. ಹೌದಾ, ಕಡಿಮೆ ಇದೆ ಅಂತ ಹೇಳ್ತಾರೆ. ನೀವು ಕಮೆಂಟಲ್ಲಿ ಹೇಳಬೇಕು. ಓಕೆ, ಇದೊಂದು ಇಟ್ಕೊತೀನಿ ಕವರು. ಇದೇನು ಕವರ್ ಅಂದರೆ ಒನ್ ಟೈಮ್ ಇದು. ಇದು ಕೈಯಲ್ಲಿ ಹಾಕ್ಕೊಂಬಿಟ್ಟು ಇದು ಆ ಥರ ಹಾಕ್ಕೊಳ್ಳೋಕ್ಕೆ. ಐ ಕ್ಯಾನಾಟ್ ಯೂಸ್ ಟು ಮೈ ಫೀಟ್ ನಾವು. ಓಕೆ ಬನ್ನಿ. ನೆಕ್ಸ್ಟ್ ನಂದೇ ವೇಟಿಂಗಲ್ಲಿದೆ. ಈಗ ನಮ್ಮ ಹೆಸರು ಫುಲ್ ಹೆಸರಾಗ್ಬಿಟ್ಟಿದೆ ನಂದು. ಈ ಥರ ಕೊಟ್ಟರು, ಅಲ್ಲಿ ಚೀಟಿ ಮಾಡಿಸಿದ್ದೇವಲ್ಲ ಅಲ್ಲೋಗಿ ದುಡ್ಡು ಪೇ ಮಾಡಬೇಕೀಗ. ಹೌ ಮಚ್? 20 ಅಂತೆ. ಇಲ್ಲಿ ಪೇ ಮಾಡಬೇಕೀಗ. ಮತ್ತೆ ಗೌರಿ ಪೇ
ಹೌ ಮಚ್ 41. 41 ಅಯ್ಯೋ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನಾನೇ ಹಚ್ಕೋಬೋದಂತೆ ಆಮೇಲೆ. ಫಸ್ಟಿಗೆ ಅವ್ರು ಮತ್ತೆ ಡ್ರೆಸ್ಸಿಂಗ್ ಮಾಡ್ತಾರಂತೆ. ಬನ್ನಿ ಅಲ್ಲಿ ಹೋಗೋಣ. ಡ್ರೆಸ್ಸಿಂಗ್ ರೂಮ್ ಅಂತಿದೆ, ಚಿಕ್ಕದಿದೆ ಒಳಗಡೆ. ಇಷ್ಟೇ ಚಿಕ್ಕ ಬೆಡ್ ಇದೆ, ಒಂದು ವಾಶ್ ಬೇಸಿನ್ ಇದೆ, ಈ ಥರ ಇದೆ ಒಳಗಡೆ. ಇನ್ನು ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ಬೇಕು ನಾವೀಗ. ಆ ಲೇಡಿ ಡಾಕ್ಟರ್ ಇದಾರಲ್ಲ ಅವರೇ ಬರ್ಬೋದು ಮೋಸ್ಟ್ಲಿ. ಅಪಾಯಿಂಟ್ಮೆಂಟ್ ಎಲ್ಲ ಚೈನ್ ಇದು, ಒಂದು ಸ್ವಲ್ಪ ಇಂಗ್ಲೀಷೆಲ್ಲ ಇದರಲ್ಲಿ. ಅಯ್ಯೋ ಇದೊಂದು ಚಿಕ್ಕ ಸ್ಟೂಲ್ ಇದೆ ನೋಡಿ, ಈ ಸ್ಟೂಲ್ ಮೇಲೆ ಕಾಲು ಇಡಬೇಕಂತೆ. ಚಂದಮ್ಮ. ಹಾಂ, ಇಲ್ಲೊಂದು ಈ ಥರ ಕವರ್ ಇದೆ ನೋಡಿ, ಈ ಥರ ಕವರ್ ಹಾಕಿದ್ರು. ಥರ ಇಟ್ಟಿದ್ರು ನೋಡ್ರಿ, ಅಲ್ಲಿ ಡಸ್ಟ್ಬಿನ್ ಥರ ಇಟ್ಕೊಂಡ್ರು. ಈ ಥರ ಮಾಡ್ತಾರೆ ಇವ್ರು ಮೇಡಮ್ ಅವರು. ಓಪನ್ ಮಾಡ್ತಾ ಇದ್ದಾರೆ. ಕತ್ರಿಯಿಂದ ಕಟ್ ಮಾಡಿದರು, ಕೆಳಗಡೆಯಿಂದ ಕಟ್ ಮಾಡ್ತಾರೆ ನೋಡಿ. ಈ ಥರ ಇದೆ ಇಲ್ಲಿ ಫೆಸಿಲಿಟೀಸ್. ಈ ಥರ ಇದೆ. ಅದು ಓಪನ್ ಮಾಡಿದ ತಕ್ಷಣ ಈ ಥರ ಇದೆ. ಏನೂ ಪೇನ್ ಇಲ್ಲ, ಏನೂ ಈಚಿಂಗ್ ಇಲ್ಲ. ಈಗ ಅವರು ಸ್ಪಿರಿಟ್ ಹಾಕ್ತಿದ್ದಾರೆ, ಎಲ್ಲ ಸ್ಪಿರಿಟ್ ಎಲ್ಲ ಹಾಕೇನು ಮಾಡ್ತಾಯಿದ್ದಾರೆ. ಈಗ ಕ್ಲೀನ್ ಮಾಡ್ತಾರೆ. ಸ್ಪಿರಿಟ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದರು. ಕೋಲ್ಡ್ ಐಸ್ ನೀರು ಹಾಕ್ದಂಗೆ ಆಗುತ್ತೆ. ಇವರು ಏನು ನನಗೆ ಇದು ಮಾಡ್ತಾಯಿಲ್ಲ, ವಿಡಿಯೋ ಮಾಡೋದು ಅದು ಮಾಡೋಣ ಎಲ್ಲ ಹೊಸ ಪ್ಯಾಕೆಟಿಂದ ತೆಗಿತಾ ಇದ್ದಾರೆ. ಮತ್ತೆ ಏನು ರೀ ಹೆಂಗೆ ನೀರು ಸುರಿದಂಗೆ ಸುರಿತಾರಲ್ರಿ ಸ್ಪಿರಿಟ್ನ. ಅಯ್ಯೋ ಅದಕ್ಕೆ 45 ತೊಗೊಂಡಿದ್ದಾರೆ, 45 ಅಂತ ತೊಗೊಂಡಿದ್ದಾರೆ. ಅರ್ಧ ಲೀಟ್ರ್ ಹಂಗೆ ನೀರು ಹಾಕ್ದಂಗೆ ಹಾಕ್ತಿದ್ದಾರೆ ಸ್ಪಿರಿಟ್ನ. ಮಾಡಿದರು ಇಯರ್ ಬಡ್ಸ್ ಇರುತ್ತಲ್ಲ ಆ ಥರ ತೊಗೊಂಡೆಲ್ಲ ಡ್ರೈ ಮಾಡಿದರು. ಅಲ್ಲಿ ಒಳಗಡೆ ಮತ್ತೆ ಕತ್ರಿ ಫೋರ್ಸೆಪ್ಸ್ ಇಟ್ರ, ಇಲ್ಲ ದೇವರ ಕತ್ರಿ ಇಲ್ಲ. ಅದು ಬೇರೆದೇನೋ ಒಂದು ಬ್ರೌನ್ ಕಲರ್ ಲಿಕ್ವಿಡ್ ಹಾಕಿದ್ರು, ಡೆಟಾಲ್ ಥರ ಇರುತ್ತಲ್ಲ, ಅಲ್ಲಿ ಹಾಕಿ ಕ್ಲೀನ್ ಮಾಡ್ತಾಯಿದ್ದಾರೆ. ಡಾಕ್ಟ್ರು ಒಳ್ಳೆಯವರಿದ್ದಾರೆ ಪಾಪ, ಏನೋ ಇದು ತಕರಾರು ಮಾಡ್ತಾಯಿದ್ದಾರೆ. ಡೆಟಾಲ್ ಥರ ಹಾಕ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಾಯಿದ್ದಾರೆ. ಇದೆ ನೋಡಿ, ಅದ್ರಲ್ಲಿ ಬ್ಯಾಂಡೇಜ್ನ ಅದು ರಿಮೂವ್ ಮಾಡಲ್ಲ ಅಂತೆ. ಅದ್ರ ಮೇಲೆ ಆಯಿಂಟ್ಮೆಂಟ್ ಹಾಕಿದ್ರು, ಅದು ವೈಟ್ ಕಲರ್ದು. ಅದು ಆಯಿಂಟ್ಮೆಂಟ್ ಹಾಕಿದ್ರೆ ಅದು ಸ್ಟಿಕ್ಕಿ ಆಗಲ್ಲ ಅಂತ ಹೇಳಿದರು. ಪೇನ್ ಆಗ್ತಾಯಿದೆ, ಸ್ವಲ್ಪ ಪೇನ್ ಆಗ್ತಾಯಿದೆ ದೇವ್ರೆ. ಬಾ a little pain, no, not like that. ಗೌರಿ ನೋಡಿ ಪಾಪ ಅವಳು, ಅಯ್ಯೋ ಅವಳು ನೋಡೋಕ್ಕಾಗ್ತಾಯಿಲ್ಲ ಅವಳಿಗೆ. ಪಾಪ ಪೇನ್ ಆಗ್ತಾಯಿದ್ದಾರೆ, ಈಗ ಪೇನ್ ಆಗ್ತಾಯಿದೆ ನೋಡಿ. ಆಯಿಂಟ್ಮೆಂಟ್ ಹಾಕಿದ್ರು, ಇವಾಗ ಬ್ಯಾಂಡೇಜ್ ಹಾಕಿದ್ರು. ಸ್ವಲ್ಪ ಪೇನ್ ಆಗ್ತಾಯಿದೆ, ಬ್ಯಾಂಡೇಜ್ ಹಾಕ್ತಾಯಿದ್ದಾರೆ. ಅದನ್ನೊಂಥರ ಸಾಕ್ಸ್ ಥರ ಹಾಕಿದ್ರು, ಅದನ್ನು ಸಾಕ್ಸ್ ಥರ ಹಾಕಿದ್ರು. ಇಷ್ಟೇನಾ? ನೋ ವಾಟರ್ ಪ್ರೂಫ್. ಮತ್ತೆ ಕೊಂಡ್ಬೇಕ್ರಿ, ಈಗ ಕೊಂಡು ತಗೊಳ್ತಾ ಹೋಗ್ತಾರೆ ಅಷ್ಟೇ, ಮುಗೀತು. ಮತ್ತೆ ಬರಬೇಕಂತೆ ಆಫ್ಟರ್ 2 days. ಆಫ್ಟರ್ 2 days ಅಟ್ಕೊಂಡು ಪುಣ್ಯ ಹೊರಗಡೆ ಮಳೆ ಬರ್ತಾ ಇಲ್ಲ. ಗೌರಿಯಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಸ್ಲಿಪ್ರಿ ರೈಟ್. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನು. ಕಮ್ ವಿ ಗೋ ದಿಸ್ ವೇ ಓನ್ಲಿ. ನೋಡಿ ಸರ್, ಇದೆ ಮನೆ ಹತ್ರ ಇರೋದೊಂದು ಚಿಕ್ಕದು ಕಮ್ಯುನಿಟಿ ಹಾಸ್ಪಿಟ್ಲು. ಮತ್ತೆ ಬರಬೇಕಂತೆ. ಅದು ಎಷ್ಟು ಸತಿ ಬರಬೇಕು ಏನೋ ಡಾಕ್ಟ್ರು ಅವರು ಹೇಳಿಲ್ಲ. ಏನಕ್ಕಂದರೆ ಅವರು ಒಬ್ಬರೊಬ್ಬರು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತದ್ದು. ಗಾಯ ಎಷ್ಟು ಬೇಗ ಅದು ವಾಸಿ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ. ಇಷ್ಟೇ ಸ್ನೇಹಿತರೆ, ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡೋಕ್ಕೆ ಪಕ್ಕದಲ್ಲಿದೆ ನೋಡಿ ನಮ್ಮ ಮೇಡಮ್. ನಗ್ತಾ ಅವಳಿಗೆ ನೋಡೋಕ್ಕಾಗ್ತಾ ಇಲ್ಲ, ಪೇನ್ಫುಲ್ ಹೊರಗಡೆ ಹೋಗ್ಬಿಟ್ಲು ಅವಳು. ಅಯ್ಯೋ ಗೌರಿ, ಮಳೆ ಆಲ್ ವಾಟರ್ ಗೌರಿ ಆನ್ ದ ರೋಡ್ ಸೈಡ್ ಸಿ. ಹಾಂ, ಓಕೆ ಸ್ನೇಹಿತರೆ, ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.